ನನ್ನ ಪ್ರೀತಿಯ ಕಾಮರ್ಸ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಒಂದೇ ವಿಡಿಯೋದಲ್ಲಿ ಸುಮಾರು 5ರಿಂದ 6 ಸಬ್ಜೆಕ್ಟಿನ ಏನಂತೀರ ತಾವುಗಳು ಬ್ಲೂ ಪ್ರಿಂಟ್, ಈ ವರ್ಷಕ್ಕೆ ಬೇಕಾಗಿರುವಂಥ, ಈ ವರ್ಷ ರಿಲೀಸ್ ಆಗಿರುವಂತಹ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ಬ್ಲೂ ಪ್ರಿಂಟನ್ನು ಇಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ದಯವಿಟ್ಟು ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಈಗ ಚಾಪ್ಟ್ರ್ 1 ನಿಮಗೆ ಟೋಟಲ್ ಆಗಿ ಆ್ಯನ್ಯುವಲ್ ಎಕ್ಸಾಮಿಗೆ 10 ಮಾರ್ಕ್ಸಿಗೆ ಬರುತ್ತೆ. ಅಂದರೆ ವೇಟೇಜು ಚಾಪ್ಟ್ರ್ 1ನ ವೇಟೇಜು 10 ಮಾರ್ಕ್ಸಿಗೆ ಇರುತ್ತೆ. ಚಾಪ್ಟ್ರ್ 2 ವೇಟೇಜ್ ಬಂದು ನಿಮಗೆಲ್ಲರಿಗೂ ಕೂಡ 14 ಮಾರ್ಕ್ಸಿಗಿರುತ್ತೆ. ಚಾಪ್ಟ್ರ್ 3 ವೇಟೇಜು ನಿಮಗೆ 16 ಮಾರ್ಕ್ಸಿಗಿರುತ್ತೆ. ಆಯಿತಾ. ಚಾಪ್ಟರ್ 4 ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ ಅಲ್ವಾ, ಅದು 14 ಮಾರ್ಕ್ಸಿಗಿದೆ. ಚಾಪ್ಟರ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಅದು 16 ಅಂಕಕ್ಕಿದೆ. ಚಾಪ್ಟರ್ 6 ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ 14 ಮಾರ್ಕ್ಸಿಗಿದೆ. ಚಾಪ್ಟರ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ 10 ಮಾರ್ಕ್ಸಿಗಿದೆ. ಚಾಪ್ಟರ್ 8 ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅದು ನಿಮಗೆ 14 ಮಾರ್ಕ್ಸಿಗಿದೆ. ಚಾಪ್ಟರ್ 9 ಅಕೌಂಟಿಂಗ್ ರೇಷಿಯೋಸ್, ಅದು ನಿಮಗೆ 14 ಮಾರ್ಕ್ಸಿಗಿದೆ. ಚಾಪ್ಟರ್ 10 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದು ನಿಮಗೆ 10 ಮಾರ್ಕ್ಸಿಗಿದೆ. ವಿದ್ಯಾರ್ಥಿಗಳೇ, ಟೋಟಲ್ಲು 32 ಮಾರ್ಕ್ಸಿಗೆ ಪೇಪರು ರೆಡಿ ಆಗುತ್ತೆ, ಹೌದಲ್ವಾ. ಟೋಟಲ್ ಇಮ್ಯಾಜಿನ್, ನೀವು ಬರೀತಾ ಇರೋದು ಅಕೌಂಟೆನ್ಸಿ ಎಕ್ಸಾಮು ಕೇವಲ 80 ಮಾರ್ಕ್ಸಿಗೆ, ಆದರೆ ಕ್ವಶನ್ ಪೇಪರು 52 ಅಂಕಗಳು ಎಕ್ಸ್ಟ್ರಾ ಇರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಆದರೆ ಪಾರ್ಟ್ ಎ 20 ಮಾರ್ಕ್ಸಿಗಿರುತ್ತಲ್ವ, ಅದು ಸಂಪೂರ್ಣವಾಗಿ ನೀವು ಇಲ್ಲೇ ಗೆಸ್ ಮಾಡ್ಬೋದು. ಹಾಗಿದ್ರೆ ಪಾರ್ಟ್ ಎ ಪ್ರತಿಯೊಂದು ಪಾಠದಿಂದ ಏನೆಲ್ಲ ಬರುತ್ತೆ ಅಂದರೆ, ಪ್ರತಿಯೊಂದು ಪಾಠದಿಂದ ಒಂದು MCQ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಅಲ್ಲಿಗೆ ನಿಮಗೆ ಕರೆಕ್ಟಾಗಿ 10 × 2 20 ಮಾರ್ಕ್ಸ್ ಆಗುತ್ತೆ. ಕರೆಕ್ಟಾಗಿ 10 ಪಾಠಕ್ಕೆ 2 1 ಅಂಕದ ಪ್ರಶ್ನೆಗಳು ಬರ್ತವೆ. ಧನ್ಯವಾದಗಳು. ಈಗ ನಾವು ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾವುದು ವ್ಯವಹಾರ ಅಧ್ಯಯನ ಅಂತ ಕರಿತೀವಲ್ವ, ಅದರ ಒಂದು ಬ್ಲೂ ಪ್ರಿಂಟನ್ನು ನಾವೀಗ ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಚಾಪ್ಟರ್ 1 ನಿರ್ವಹಣೆಯ ಸ್ವರೂಪ ಮತ್ತು ಏನಂತೀರ ಮಹತ್ವ ಅಂತ ಇದೆ, ಅದು 12 ಮಾರ್ಕ್ಸಿಗಿದೆ. ಆಯಿತಾ. ಚಾಪ್ಟರ್ 2 ನಿರ್ವಹಣೆಯ ತತ್ವಗಳು 8 ಮಾರ್ಕ್ಸಿಗಿದೆ. ವ್ಯವಹಾರ ಪರಿಸರ, ಅದು 9 ಮಾರ್ಕ್ಸಿಗಿದೆ. ಯೋಜಿಸುವಿಕೆ, ಅದು ಕೂಡ 8 ಮಾರ್ಕ್ಸಿಗಿದೆ. ಸಂಘಟಿಸುವಿಕೆ 12 ಮಾರ್ಕ್ಸಿಗಿದೆ. ಸಿಬ್ಬಂದಿ ನಿರ್ವಹಣೆ 16 ಮಾರ್ಕ್ಸಿಗಿದೆ. ನಿರ್ದೇಶಿಸುವಿಕೆ 12 ಮಾರ್ಕ್ಸಿಗಿದೆ. ಯಂತ್ರಿಸುವಿಕೆ ಕೇವಲ 7 ಮಾರ್ಕ್ಸಿಗಿದೆ. ಹಣಕಾಸಿನ ನಿರ್ವಹಣೆ 8 ಅಂಕಕ್ಕಿದೆ. ಮಾರಾಟ ಪ್ರಕ್ರಿಯೆ 21 ಅಂಕಕ್ಕಿದೆ. ಹಾಗೂ ಗ್ರಾಹಕ ರಕ್ಷಣೆ 7 ಮಾರ್ಕ್ಸಿಗಿದೆ. ಇದರ್ಥವೇನು? ಬಹಳ ಡಲ್ ಸ್ಟೂಡೆಂಟ್ಸ್ಗಳು ಕೇವಲ ತಾವುಗಳು 4 ಪಾಠ, ಈ 11 ಪಾಠಗಳಲ್ಲಿ ಕೇವಲ 4 ಪಾಠ ಯಾವುದು? ಚಾಪ್ಟರ್ 10 ಮೊದಲು ಓದಬೇಕು, ಯಾಕಂದರೆ 21 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ನಂತರದಲ್ಲಿ ಚಾಪ್ಟರ್ 7 ಬಿಡಬಾರ್ದು, ಚಾಪ್ಟರ್ 6 ಕೂಡ ಬಿಡಬಾರ್ದು. ಅಲ್ಲಿಗೆ ಎಷ್ಟು ಮಾರ್ಕ್ಸ್ ಆಯಿತು ಗೊತ್ತಾ? 50 ಮಾರ್ಕ್ಸ್ ಆಯಿತು. ಬರೀ 3 ಪಾಠ ಓದೋದ್ರಿಂದ ನೋಡಿ 20, 30, 40, 49 ಮಾರ್ಕ್ಸ್ ಆಯಿತು. ಯಾವುದು? ಬರೀ 3 ಪಾಠ ಓದ್ಬಿಟ್ಟು 49 ಅಂಕಗಳನ್ನು ತಾವುಗಳು ಗಳಿಸ್ಬೋದು. 4 ಪಾಠ ಓದೋದ್ರಿಂದ 61. ಅಂದರೆ ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು. ಡಲ್ ಸ್ಟೂಡೆಂಟ್ಸ್ ಆದವರು ಈಗ ನೀವೇನು ಮಾಡ್ತೀರಾ? ಬೇಡವಾದದ್ದು ಪಾಠ ಯಾವುದೀಗ ಚಾಪ್ಟರ್ 8, ಚಾಪ್ಟರ್ 9 ಇಲ್ಲಿ ಫುಲ್ಲು ತರವಾಗಿ ಓದ್ತಾ ಇರ್ತೀರಾ. ಅದರ ಉಪಯೋಗವೇನು? ಇರೋದೇ 7 ಮಾರ್ಕ್ಸಿಗೆ. ಹಾಗಾಗಿ 21 ಅಂಕಕ್ಕಿದೆಯಲ್ಲ ಅಂಥ ಪಾಠಗಳು, 16 ಮಾರ್ಕ್ಸಿಗಿರುವಂಥ ಪಾಠಗಳಕ್ಕೆ ಸ್ವಲ್ಪ ಒತ್ತನ್ನು ಜಾಸ್ತಿ ಕೊಡಬೇಕು. ಟೋಟಲ್ಲು ನಿಮ್ಮ ಕ್ವಶನ್ ಪೇಪರು 120 ಮಾರ್ಕ್ಸಿಗೆ ಬಂದಿರುತ್ತೆ. ಆದರೆ ನೀವು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇವಲ 80 ಮಾರ್ಕ್ಸಿಗೆ ಆನ್ಸರನ್ನು ಬರೀಬೇಕಾಗಿರುತ್ತೆ. ಧನ್ಯವಾದಗಳು. ಈಗ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬೇಕಾದವರು ಆಯಿತಾ, ತಾವುಗಳು ಚಾಪ್ಟರ್ 1 12 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 2 8 ಮಾರ್ಕ್ಸಿಗಿರುತ್ತೆ. ಚಾಪ್ಟರ್ 3 9 ಮಾರ್ಕ್ಸಿಗಿರುತ್ತೆ. ಚಾಪ್ಟರ್ 4 8, ಚಾಪ್ಟರ್ 5 12, ಚಾಪ್ಟರ್ 6 16, ಚಾಪ್ಟರ್ 7 12, ಚಾಪ್ಟರ್ 8 7, ಚಾಪ್ಟರ್ 9 8, ಚಾಪ್ಟರ್ 10 21, ಚಾಪ್ಟರ್ 11 7. ಇದರರ್ಥವೇನು ಪ್ರೀತಿಯ ವಿದ್ಯಾರ್ಥಿಗಳೇ? ಚಾಪ್ಟರ್ 10, ಚಾಪ್ಟರ್ 7, ಚಾಪ್ಟರ್ 6 ಆ್ಯಂಡ್ 5 ಈ 4 ಪಾಠಗಳನ್ನು ಯಾವುದೇ ಕಾರಣಕ್ಕೂ ಒಂದು ಕ್ವಶನ್ನು ಬಿಡ್ದಂಗೆ ತಾವುಗಳು ಗಟ್ಟು ಹೊಡಿಬೇಕು. ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನದವರಿಗೆ ಹೇಳುತ್ತಿರುವಂಥದ್ದು, ನಿಮಗೆ ಚೆನ್ನಾಗಿ ಅಂಕಗಳು ಬರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋಣ. ಎಕನಾಮಿಕ್ಸಲ್ಲಿ ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ,
ವೇಟೇಜ್ ಯಾವ ಪಾಠಕ್ಕೆ ಎಷ್ಟು ವೇಟೇಜನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸಬ್ಜೆಕ್ಟ್ ಎಕನಾಮಿಕ್ಸು, ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು. ಚಾಪ್ಟರ್ 1 ನೋಡ್ತಾ ಹೋಗೋಣ. ಮೈಕ್ರೋ ಎಕನಾಮಿಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ನೋಡಿ ಮೈಕ್ರೋ ಎಕನಾಮಿಕ್ಸ್ ಹೌದಲ್ವಾ, ಇಲ್ಲಿ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ, ಒಂದು ಮೈಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಇದರಲ್ಲಿ ಚಾಪ್ಟರ್ 1 ಮೈಕ್ರೋ ಎಕನಾಮಿಕ್ಸಲ್ಲಿ ಇಂಟ್ರೊಡಕ್ಷನ್ನು ಪಾಠ ಇದೆ ಅಲ್ವಾ, ಅದು 7 ಮಾರ್ಕ್ಸಿಗಿದೆ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ 20 ಮಾರ್ಕ್ಸಿಗಿದೆ. ಇದೊಂದು ಪಾಠ ಹಾಗೂ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ 2 ಪಾಠ ಓದಿಬಿಟ್ರೆ 30 ಮಾರ್ಕ್ಸು ಅಲ್ರಿ. ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್, 2 ಪಾಠ ಓದೋದ್ರಿಂದ ಪಾಸೇ ಆಗಿಬಿಡ್ತೀರಾ. ಈ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಗೊತ್ತಾ? 24. ಯಾಕೆ ಟೆನ್ಷನ್ ತಗೊಂಡು ಫೇಲ್ ಆಗ್ತಾಯಿದ್ದೀರಾ? ಯಾರೂ ಕೂಡ ಫೇಲ್ ಆಗಬಾರ್ದು. ಈ ಒಂದು ಬ್ಲೂ ಪ್ರಿಂಟನ್ನು ಯೂಟಿಲೈಸ್ ಮಾಡಿಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಯಾವ ಪಾಠ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಟಿಕ್ ಬರ್ಕೊಂಡ್ರೆ ಭಾಳ ಅನುಕೂಲ. ಚಾಪ್ಟರ್ 3 ಬಂದು 10 ಮಾರ್ಕ್ಸಿಗಿದೆ, ಚಾಪ್ಟರ್ 4 11, ಚಾಪ್ಟರ್ 5 10 ಮಾರ್ಕ್ಸ್. ಟೋಟಲ್ಲು ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಅಂತ ಇದೆ ಅಲ್ವಾ, ಅದು 58 ಮಾರ್ಕ್ಸಿಗೆ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಆಯಿತಾ, ಈಗ ಮ್ಯಾಕ್ರೋ ಎಕನಾಮಿಕ್ಸನ್ನು ನೋಡೋಣ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಿಮಗೆ 6 ಪಾಠಗಳಿವೆ. 6 ಪಾಠಗಳಿಂದ ಟೋಟಲ್ 63 ಮಾರ್ಕ್ಸಿಗೆ ಬರುತ್ತೆ. ಹಾಗಾಗಿ ತಾವುಗಳು ಡಿಸೈಡ್ ಮಾಡಬೇಕು, ಯಾರು ಫೇಲ್ಯೂರ್ ಕ್ಯಾಂಡಿಡೇಟ್ಸು, ಫೇಲ್ಯೂರ್ ಸ್ಟೂಡೆಂಟ್ಸ್ಗಳು, ಬಹಳ ವೀಕ್ ಆಗಿರುವಂತಹ ಮಕ್ಕಳು, ಅಥವಾ ಮೈಕ್ರೋ ಎಕನಾಮಿಕ್ಸಾರ ಓದಿ ಅಥವಾ ಮ್ಯಾಕ್ರೋ ಎಕನಾಮಿಕ್ಸಾರ ಓದಿ, ಎರಡಕ್ಕೂ ಕೂಡ 3 ಮಾರ್ಕ್ಸು ಡಿಫ್ರೆನ್ಸ್ ಇದೆ ಹೌದಲ್ವಾ. ಆರಾಮಾಗಿ 60 ನೋಡಿ, ಫುಲ್ ಮ್ಯಾಕ್ರೋ ಎಕನಾಮಿಕ್ಸ್ ರೆಡಿಯಾಗಿದ್ದೀರಾ ಅಂದರೆ 80ಕ್ಕೆ 63 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೋಡಿ, ಮ್ಯಾಕ್ರೋ ಎಕನಾಮಿಕ್ಸು ಚಾಪ್ಟರ್ 1 ಬಂದು ಅದರಲ್ಲಿ ಇಂಟ್ರೊಡಕ್ಷನ್ 5 ಮಾರ್ಕ್ಸಿಗಿರುತ್ತೆ. ಸೆಕೆಂಡ್ ಚಾಪ್ಟ್ರು 17 ಮಾರ್ಕ್ಸಿಗಿದೆ. ಥರ್ಡ್ ಚಾಪ್ಟ್ರು 12, 4th 8, 5th 9, ಲಾಸ್ಟ್ ಚಾಪ್ಟ್ರು 6ನೇ ಪಾಠ 12 ಮಾರ್ಕ್ಸಿಗಿದೆ. ಹಾಗಾಗಿ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ ವಿದ್ಯಾರ್ಥಿಗಳೇ, ಆಯಿತಾ. ಆವಾಗ ನೀವು ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗಿಬೋದು. ನೋಡಿ, ಟೋಟಲು 80 ಮಾರ್ಕ್ಸ್ ಕ್ವಶನ್ ಪೇಪರನ್ನು ತಾವುಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೀಬೇಕು. ಆದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಟೋಟಲ್ ತಾವುಗಳು ಕೂತ್ಕೊಂಡು ಕರೆಕ್ಟಾಗಿ ಮಾಡಿದಾಗ 121 ಮಾರ್ಕ್ಸಿಗೆ ಇರುತ್ತೆ. ಇದರ ಅರ್ಥವೇನು ಅಂದರೆ ಎಕ್ಸ್ಟ್ರಾ ಕ್ವಶನ್ಸು ಬಹಳ ಇರ್ತವೆ ಅಂತ. ಬನ್ನಿ, ಅರ್ಥಶಾಸ್ತ್ರ ಅಂತ ವಿಷಯ, ಇದನ್ನೇ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ. ನೋಡಿ, ನಿಮಗೆ ಒಂದು ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬರುತ್ತೆ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಬರುತ್ತೆ, ಒಂದು ಮೈಕ್ರೋ ಹಾಗೂ ಮ್ಯಾಕ್ರೋ ಅಂತ ಹೌದಲ್ವಾ. ಇದರಲ್ಲಿ 5 ಪಾಠಗಳನ್ನು ಕರೆಕ್ಟಾಗಿ ಓದ್ಕೊಂಬಿಟ್ರೆ ನೀವು ಬರೀ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ವೀಕ್ ಸ್ಟೂಡೆಂಟ್ ಇರುವಂಥವ್ರು 58 ಅಂಕ ಬಂದೇ ಬಿಡುತ್ತೆ ಫಿಕ್ಸು ಸರ್, ಬರೀ 5 ಪಾಠ ಓದೋದ್ರಿಂದ. ಯಾವುದು ಬೇರೆ ಪಾಠ ಓದೋಕ್ಕೆ ಹೋಗಬೇಡಿ, ಯಾವುದು ಸಮಗ್ರ ಅರ್ಥಶಾಸ್ತ್ರ ಫೇಲ್ ಆಗ್ತೀನಿ ಅಂದವರು ಯಾವುದಾದ್ರೂ ಒಂದು ಭಾಗವನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ನೀವು ಪಕ್ಕ ಒಳ್ಳೆ ಆರಾಮಾಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೋದು. ಯಾವುದು ನಿಮ್ಮ ಎಕನಾಮಿಕ್ಸ್ ಎಕ್ಸಾಮನ್ನು. ಯಾಕಂದರೆ ಇರೋದು 80 ಮಾರ್ಕ್ಸಿಗೆ, 80ಗೆ 40 ಮಾರ್ಕ್ಸ್ ತೆಗೆದ್ರೆ 50% ರೀ. ಇಮ್ಯಾಜಿನ್ 60 ಮಾರ್ಕ್ಸ್ ತೆಗೆದ್ರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಡಿಸ್ಟಿಂಕ್ಷನ್ನು ಹೌದಲ್ವಾ. ಹಾಗಾಗಿ ವಿದ್ಯಾರ್ಥಿಗಳೇ ಸ್ವಲ್ಪ ಯೋಚನೆ ಮಾಡಿ, ಆಯಿತಾ. ಬನ್ನಿ, ಈಗ ನಾವು ಕನ್ನಡ ಮೀಡಿಯಮ್ಮು ಸೂಕ್ಷ್ಮ ಆಯಿತು, ಸಮಗ್ರ ಅರ್ಥಶಾಸ್ತ್ರವನ್ನು ನೋಡೋಣ, ಪಾರ್ಟ್ ಬಿ ಹೌದಲ್ವಾ. ಇದಕ್ಕೆ 63 ಮಾರ್ಕ್ಸ್ ಇದೆ. ನೋಡಿ, ಕನ್ನಡ ಟೆಕ್ಸ್ಟ್ ಬುಕ್ ಎತ್ಕೊಂಡು ಪೀಠಿಕೆಗೆ ಚಾಪ್ಟರ್ಗೆ 5 ಮಾರ್ಕ್ಸ್ ಇದೆ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ 17, ಹಣ ಮತ್ತು ಬ್ಯಾಂಕಿಂಗು 12, ಆದಾಯ ಮತ್ತು ಉದ್ಯೋಗದ ನಿರ್ಧಾರ 8 ಮಾರ್ಕ್ಸಿಗೆ ಎಕ್ಸಾಮ್ ಬರುತ್ತೆ. ಈ ಪಾಠದಿಂದ ಕ್ವಶನ್ ಆನ್ಸರ್ಸು, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಇದು 9 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಈ ರೀತಿಯಾಗಿ ಇರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ. ಯಾರಾದರೂ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ವಿಷಯವನ್ನು ತೆಗೆದುಕೊಂಡು ಕಾಮರ್ಸಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಈಗ ನಾವು ಇಲ್ಲಿ ವೇಟೇಜ್ ಚಾಪ್ಟರ್ ವೈಸು ಎಷ್ಟು ವೇಟೇಜು ಕೊಡಲಾಗಿದೆ, ಬ್ಲೂ ಪ್ರಿಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ನೋಡಿ. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಇದು ಟೋಟಲ್ಲು ಈ ಒಂದು ಚಾಪ್ಟರ್ 1 ನಿಮಗೆ 13 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. 13 ಅಂಕದ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಟೋಟಲ್ 13 ಮಾರ್ಕ್ಸಿಗೆ ಬರುತ್ತೆ ಈ ಒಂದು ಪಾಠ. ಇಂಡೆಕ್ಸ್ ನಂಬರ್ಸ್ ಅಂತ ಇದೆ, ಇದು 18 ಮಾರ್ಕ್ಸಿಗೆ ಬರುತ್ತೆ, ಆಯಿತಾ. ಚಾಪ್ಟರ್ 3 ಟೈಮ್ ಸೀರೀಸ್ ಅಂತ ಇದೆ, ಇದು ನಿಮಗೆ 13 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 4 ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ ಇದೆಯಲ್ಲ, ಅದು 7 ಮಾರ್ಕ್ಸಿಗೆ ಬರುತ್ತೆ. ಥಿಯೋರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಇದೆ, ಅದು 23 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 6 ಸ್ಟ್ಯಾಟಿಸ್ಟಿಕಲ್ ಇಂಟರ್ಫರೆನ್ಸ್ ಅಂತ ಇದೆ, 18 ಮಾರ್ಕ್ಸಿಗೆ ಬರುತ್ತೆ, ಆಯಿತಾ. ಚಾಪ್ಟರ್ 7 ಅದು 8 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 8 21 ಮಾರ್ಕ್ಸಿಗೆ ಬರುತ್ತೆ. ಇದನ್ನೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದರೆ, ಬಹಳ ವೇಟೇಜನ್ನು ಹೊಂದಿರುವಂಥದ್ದು ಟೋಟಲ್ 4 ಪಾಠಗಳು. ಈ ಬರೀ 4 ಪಾಠಗಳು ಓದೋದ್ರಿಂದ ಯಾವುದು ಅಂತ ಹೇಳ್ತೀನಿ. ಚಾಪ್ಟರ್ 2, ಚಾಪ್ಟರ್ 5, ಚಾಪ್ಟರ್
8 ಹೌದಲ್ವಾ. ಆ್ಯಂಡ್ ಚಾಪ್ಟರ್ 6 ಈ 4 ಪಾಠಗಳನ್ನು ಓದೋದ್ರಿಂದ 36 ಪ್ಲಸ್ 44 ಎಷ್ಟಾಯಿತು? 36 ಪ್ಲಸ್ 44 60 ಮಾರ್ಕ್ಸ್ ಆಯಿತು. 4 ಪಾಠ ಓದೋದ್ರಿಂದ 60 ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ನನಗೂ ಅಷ್ಟು ಓದೋಕ್ಕಾಗಲ್ಲ, ಹೆವಿ ಆಗುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಇದು ಹೇಳ್ತಿರುವಂಥದ್ದು. ರ್ಯಾಂಕ್ ವಿದ್ಯಾರ್ಥಿಗಳು ಹಾಗೂ ಕಷ್ಟಪಟ್ಟು ಓದ್ತೀನಿ ಅಂದವರು ಸಂಪೂರ್ಣವಾಗಿ ತಾವುಗಳು ಓದಿಕೊಳ್ಳಿ. ಧನ್ಯವಾದಗಳು. ಟೋಟಲು ನಿಮಗೆ ಏನಂತೀರ ತಾವುಗಳು 121 ಮಾರ್ಕ್ಸಿಗೆ ನಿಮ್ಮ ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳು ಇರ್ತವೆ. ತಾವುಗಳು ಕೇವಲ 80 ಮಾರ್ಕ್ಸಿಗೆ ಆ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಈಗ ನಾವು ಹೊಸದಾಗಿ ಬಂದಿರುವಂತಹ ಸಿಲೆಬಸ್ ಯಾವುದು ಅಂದರೆ ನಮ್ಮ ಕಂಪ್ಯೂಟರ್ ಸೈನ್ಸಿನ ಆಯಿತಾ ಸಂಪೂರ್ಣವಾಗಿ ನಿಮಗೆ ನೋಡ್ಕೋಬೇಕಾಗತ್ತೆ ನೀವು. ಯಾಕಂದರೆ ಇದೇ ವರ್ಷ ಬಂದಿರುವಂಥದ್ದು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳೇ ಆಯಿತಾ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಇದನ್ನು ಡಿಸ್ಪ್ಲೇ ಮಾಡಿದ್ದೇನೆ. ಅಂದರೆ ಫಸ್ಟ್ ಚಾಪ್ಟ್ರು 5 ಮಾರ್ಕ್ಸಿಗೆ ಬರುತ್ತೆ. ಆ 5 ಮಾರ್ಕ್ಸನ್ನು ಡಿವೈಡ್ ಮಾಡಿದ್ದಾರೆ. 2 MCQ ಬರುತ್ತೆ ಫಸ್ಟ್ ಚಾಪ್ಟ್ರಲ್ಲಿ ಹಾಗೂ ಒಂದು 3 ಅಂಕದ ಪ್ರಶ್ನೆ ಬರುತ್ತೆ. ಇದನ್ನು ನೀವೇ ನೋಡ್ಕೋಬೋದು, ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ಸೆಕೆಂಡ್ ಚಾಪ್ಟ್ರು ಕೂಡ ಅಷ್ಟೇ 5 ಮಾರ್ಕ್ಸಿಗಿದೆ. ಅಲ್ಲಿ 2 MCQs ಬರುತ್ತೆ ಹಾಗೂ ಒಂದು 3 ಅಂಕದ ಪ್ರಶ್ನೆ ಬರುತ್ತೆ. ಚಾಪ್ಟರ್ 3ನಲ್ಲೂ ಕೂಡ ಅಷ್ಟೇ ಈ ರೀತಿಯಾಗಿ ಕಂಪ್ಯೂಟರ್ ಸೈನ್ಸು ಇಂಡಿವಿಜುವಲ್ ಆಗಿ ಒಂದು ವಿಡಿಯೋ ಕೂಡ ಅಪ್ಲೋಡನ್ನು ಮಾಡಿದ್ದೇನೆ. ಯಾರಿಗೆಲ್ಲ ಎಕ್ಸ್ಪ್ಲನೇಷನ್ ಬೇಕೋ ತಾವುಗಳು ಆ ಒಂದು ವಿಡಿಯೋವನ್ನು ವಾಚ್ ಮಾಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಏನಾದರೂ ಡೌಟ್ ಇದ್ದಲ್ಲಿ, ಹೆಲ್ಪ್ ಬೇಕಾದಲ್ಲಿ ತಾವುಗಳು ನಮಗೆ ಕಮೆಂಟ್ ಮುಖಾಂತರ ಪಡೆದುಕೊಳ್ಬೋದು. ಯಾರಾದರೂ ಬೇಸಿಕ್ ಮ್ಯಾಥಮೆಟಿಕ್ಸ್ ತೆಗೆದುಕೊಂಡು ಕಾಮರ್ಸಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಮುಂದಿನ ವಿಡಿಯೋನ ನೋಡ್ಕೋಬೋದು. ಬೇಸಿಕ್ ಮ್ಯಾಥಮೆಟಿಕ್ಸ್ ತೆಗೆದುಕೊಂಡವರು ಆಯಿತಾ. ಚಾಪ್ಟರ್ 1 ತಾವುಗಳು ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಂತ ಇದಲ್ವ, ಅದು 13 ಅಂಕಕ್ಕಿದೆ ಆಯಿತಾ. ಚಾಪ್ಟರ್ 2 ಬಂದು 8 ಮಾರ್ಕ್ಸಿಗಿದೆ. ಚಾಪ್ಟರ್ 3 ಮಾರ್ಕ್ಸಿಗಿದೆ. ಚಾಪ್ಟರ್ 4 ಬರೇ 4 ಮಾರ್ಕ್ಸಿಗೆ. ಚಾಪ್ಟರ್ 5 ಚಾಪ್ಟರ್ 6 ಚಾಪ್ಟರ್ 7 8 ಚಾಪ್ಟರ್ 8 5 ಚಾಪ್ಟರ್ 9 3 ಚಾಪ್ಟರ್ 10 5. ಅಯ್ಯೋ ದೇವರೇ, ಸತ್ತೋದ್ರು ಇವರು. ಎಷ್ಟು ಪಾಠಗಳಿದಾವ್ರಪ್ಪ? ಚಾಪ್ಟರ್ 11 5 ಚಾಪ್ಟರ್ 12 3 ಚಾಪ್ಟರ್ 13 4 ಚಾಪ್ಟರ್ 14 7 ಚಾಪ್ಟರ್ 15 6. ಏನರೋ ಸಿಲೆಬಸ್ಸಾ ಅಥವಾ ಏನಿದೆ ಗ್ರಂಥನ? ಹಿಂಗೆ ನೋಡ್ತಾ ಹೋದರೆ ತಮ್ಮ 21 ಪಾಠ ಇದ್ದಾವೆ. ದಯವಿಟ್ಟು ಕ್ಷಮಿಸಬೇಕು. ಯಾರೆಲ್ಲ ಬೇಸಿಕ್ ಮ್ಯಾಥ್ಸ್ ತಂದಿರೋ ಅಷ್ಟು ಓದ್ಕೋಬೇಕು ತಾವುಗಳು. ಯಾಕೆಂದರೆ ಯಾವ ಪಾಠನೂ ಎಲ್ಲ ಈಕ್ವಲ್ ರೇಂಜಲ್ಲೇ ಹೊಡಿತಾ ಇದೆ ಇಲ್ಲಿ ಆಯಿತಾ. ಎಲ್ಲ ಕಡೆನೂ 5+ ಇದೆ. ಹಾಗಾಗಿ ತಾವುಗಳು ಎಲ್ಲ ಪಾಠಗಳನ್ನು ಓದಲೇಬೇಕು. ಈಸಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕೋ ಇವೆಲ್ಲ ಪಾಠದ ಹೆಸರನ್ನು ನೋಡಿದರೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಸದಾ ಸಂತೋಷವಾಗಿ ಈ ಸೆಕೆಂಡ್ ಲೈನ್ ಇದೆ ಅಲ್ವಾ, ಅದು ನಿಮ್ಮ ವೇಟೇಜ್ ಆಫ್ ದಿ ಚಾಪ್ಟರ್ ಆಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್.